ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ನಡೆದಂಥ ಘಟನೆ ಇದು. ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದವಾಗ, ರೋಸ್ ಪೀಟರ್ ಅಂತ ಆತನ ಹೆಸರು. ಈ ರೋಸ್ ಪೀಟರು ಪ್ರತಿನಿತ್ಯ ಮಧುರೈ ಮೀನಾಕ್ಷಿ ಮಂದಿರದ ಎದುರುಗಡೆ ಕುದುರೆಯಲ್ಲಿ ಬರೋನು, ಬಂದವನೇ ದೇವಸ್ಥಾನದ ಎದುರುಗಡೆ ವಿಮಾನ ಗೋಪುರ ದೂರದಲ್ಲಿ ಕಂಡ ತಕ್ಷಣ ಕುದುರೆಯಿಂದ ಕೆಳಗಿಳಿಯೋನು, ಇಳಿದು ತನ್ನ ತಲೆಯ ಮೇಲಿನ ಹ್ಯಾಟನ್ನು ಕೈಯಲ್ಲಿ ಇಟ್ಕೊಂಡು ತಲೆ ತಗ್ಗಿಸ್ಕೊಂಡು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಮುಂದೆ ಹೋದ ಮೇಲೆ ಕುದುರೆ ಮೇಲೆ ಕುತ್ಕೊಳ್ಳೋ. ಜನರಿಗೆ ಆಶ್ಚರ್ಯ ಆಗೋದು, ಒಬ್ಬ ಬ್ರಿಟಿಷ್ ಅಧಿಕಾರಿ, ಕ್ರಿಶ್ಚಿಯನ್ ವ್ಯಕ್ತಿ ಮಧುರೈ ಮೀನಾಕ್ಷಿ ಮಂದಿರದಲ್ಲಿ ಮೀನಾಕ್ಷಿಗೆ ಈ ರೀತಿ ಭಕ್ತಿ ಭಾವದಿಂದ ಪ್ರಾರ್ಥಿಸ್ತಾನಲ್ಲ, ಏನು ಆಶ್ಚರ್ಯ ಇದು. ಅದರ ಹಿಂದೊಂದು ಅದ್ಭುತವಾದ ಕಥೆ ಇದೆ. ಏನಪ್ಪಾ ಅಂದ್ರೆ, ಒಂದು ದೊಡ್ಡ ಪ್ರವಾಹ ಬಂದ್ಬಿಡ್ತಾ ಊರಿನ ನದಿಯಿಂದ. ರೋಸ್ ಪೀಟರ್ ಮನೇಲಿ ಮಲಗಿರ್ತಾನೆ. ಮಲಗಿದಾಗ ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಸಿಡ್ಲಿನ ಗರ್ಜನೆ, ಧೋ ಅಂತ ಬೀಳ್ತಾ ಇರುವಂಥ ಮಳೆ, ಒಂದು ಮಗು, ರೇಷ್ಮೆ ಸೀರೆ ಉಟ್ಟಂಥ ಮಗು, ಮೈ ತುಂಬ ವಜ್ರ ಖಚಿತವಾದಂಥ ಬಳೆ ಎಲ್ಲ ಹಾಕೊಂಡಂಥ ಮಗು ಬಂದು ಈತನನ್ನ ಎಬ್ಬಿಸ್ತದೆ. ಪೀಟರ್ ಪೀಟರ್ ಅಂತ. ಪೀಟರ್ ಗಾಢವಾದ ನಿದ್ರೆಯಲ್ಲಿದ್ದವ ಎದ್ದು ಬಿಡ್ತಾನೆ. ನೀರು ಬೀಳ್ತಾ ಇದೆ, ಮನೆಯ ಒಳಗೆಲ್ಲ ನೀರು ಬರ್ತಾ ಇದೆ, ಯಾಕೆ ಇಲ್ಲಿದೆಯಾ ನಡಿ ಅಂತ ದರ ಕೈ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಕತ್ಲು ಎಳ್ಕೊಂಡು ಹೊರಗಡೆ ಹೋಗ್ತಾಳೆ. ಈತ ಮನೆಯಿಂದ ಹೊರಗೆ ಬರುವ ಹೊತ್ತಿಗೆ ಸರಿಯಾಗಿ ಈತನ ಮನೆ ಕುಸಿದು ಬಿದ್ದು ಬಿಡ್ತದೆ. ನೋಡ್ತಾನೆ, ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಲಿದೆ ಮಗು ನೋಡ್ತಾನೆ, ಮಗು ಕಾಣೋದೇ ಇಲ್ಲ. ಆತನಿಗೆ ಒಂದು ಕಾಣಿಸ್ತಾ ಇರ್ತದೆ, ಏನಂದ್ರೆ ಮಗು ಈತನನ್ನ ಆ ಸಾವಿನ ದವಡೆಯಿಂದ ಪಾರು ಮಾಡಿದ ಮೇಲೆ ಕೈ ಬಿಟ್ಟು ಮುಂದೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೋಗುವಾಗ ಆ ಮಗುವಿನ ಕಾಲಿನಲ್ಲಿ ಯಾವುದೇ ಗೆಜ್ಜೆ ಆಗಲಿ ಏನೂ ಇಲ್ಲ, ಬರೀ ಕಾಲಲ್ಲಿ ಹೋಗ್ತಾ ಇರುತ್ತೆ. ಆತನ ಕಣ್ಣಿಗೆ ಅದೊಂದು ಕಾಣಿಸುತ್ತೆ. ಮಾರನೇ ದಿವಸ ನೇರವಾಗಿ ಈತ ಮಧುರೈ ಮೀನಾಕ್ಷಿ ಮಂದಿರಕ್ಕೆ ಬರ್ತಾನೆ. ಹಿಂದಿನ ದಿವಸ ನಡೆದಂಥ ಘಟನೆಯನ್ನು ಅಲ್ಲಿರುವಂಥ ಅರ್ಚಕರಿಗೆ ಹೇಳ್ತಾನೆ. ಅವಾಗ ಅರ್ಚಕರು ಹೇಳ್ತಾರೆ, ಸ್ವತಃ ಮಧುರೈ ಮೀನಾಕ್ಷಿ ಬಂದು ಅಮ್ಮ ನಿನ್ನನ್ನು ಬದುಕಿಸಿದಾಳೆ. ಹಾಗಾದ್ರೆ ನಾನು ಏನು ಸೇವೆಯನ್ನು ಮಾಡಬೇಕು ದೇವಸ್ಥಾನಕ್ಕೆ? ನಿನ್ನ ಆಸೆ ಏನಿದೆ ಅದು ನಿನ್ನ ಹರಕೆಯನ್ನು ತೀರಿಸು, ನಾವು ಹೆಂಗೆ ಹೇಳಲಿಕ್ಕಾಗತ್ತೆ? ಅವಾಗ ಹೇಳ್ತಾನೆ, ತಾಯಿಗೆ ನನ್ನ ಎದುರಿಗೆ ಬಂದಾಗ ಮೈತುಂಬ ವಜ್ರ ಖಚಿತವಾದಂಥ ಆಭರಣಗಳನ್ನ ಹಾಕೊಂಡಿದ್ದೆ. ತಾಯಿಯ ಕಾಲು ಮಾತ್ರ ಖಾಲಿ ಇತ್ತು, ಬರಿಗಾಲಲ್ಲಿದ್ಲು. ಆದ್ದರಿಂದ ಆಕೆಗೆ ನಾನು ಸ್ವರ್ಣ ಪಾದುಕೆಗಳನ್ನು ಮಾಡಿಸ್ಕೊಡ್ತೀನಿ. ಸ್ವರ್ಣ ಪಾದುಕೆಯನ್ನು ಮಾಡಿಸ್ಕೊಡ್ತಾನೆ. ಅದ್ರ ಮೇಲೆ ಇವತ್ತಿಗೂ ಬರೆದಿದ್ದಾರೆ ಪೀಟರ್ ಪಾಂಡ್ಯನ್ ಅಂತ ಬರ್ತಿದ್ದಾರೆ. ರೋಸ್ ಪೀಟರ್ ನಿವೃತ್ತಿ ಆಗ್ತಾನೆ, ವಾಪಸ್ಸು ಇಂಗ್ಲೆಂಡ್ ಹೊರಟು ಹೋಗ್ಬೇಕು ಅಂತ ಹೇಳ್ತಾನೆ. ಇಲ್ಲ, ಹೋಗೋದಿಲ್ಲ, ನಾ ತಾಯಿಯ ಸಮಕ್ಷಮದಲ್ಲಿ, ತಾಯಿಯ ಸನ್ನಿಧಾನದಲ್ಲಿ ಇಲ್ಲಿಯೇ ಇರ್ತೀನಿ. ಅಷ್ಟೇ ಅಲ್ಲ, ನಾನು ಸತ್ತಾದ ಮೇಲೆ ತಾಯಿಯ ಎದುರುಗಡೆ ಇರುವ ಚರ್ಚಿನಲ್ಲಿ ನನ್ನ ಗೋರಿಯನ್ನು ಮಾಡಬೇಕು, ನನ್ನ ಸಮಾಧಿಯನ್ನು ಮಾಡಬೇಕು, ತಾಯಿಯ ಸಾನ್ನಿಧ್ಯದಲ್ಲೇ ನಾನು ಇರಬೇಕು ಅಂತ ಹೇಳ್ತಾನೆ. ನೋಡಿ, ಬಂದದ್ದು ಆಡಳಿತ ಮಾಡಲಿಕ್ಕೆ, ಆದರೆ ಭಾರತ ದೇಶದ ಭಕ್ತಿಭಾವ, ಭಾರತ ದೇಶದ ದೇವಾನುದೇವತೆಗಳ ಅನುಗ್ರಹದಿಂದ ಆತ ಮಧುರೈ ಮೀನಾಕ್ಷಿಯ ದೊಡ್ಡ ಭಕ್ತನಾಗಿ ಹೊರಹೊಮ್ತಾನೆ. ಇವತ್ತಿಗೂ ನೀವು ಹೋಗಿ ಪೀಟರ್ ಪಾಂಡ್ಯನ್ ಅಂತ ಮಧುರೈ ಮೀನಾಕ್ಷಿ ಟೆಂಪಲಲ್ಲಿ ಹೋಗಿ ಕೇಳಿದರೆ ಈ ಕಥೆಯನ್ನು ನಿಮ್ಗೆ ಹೇಳ್ತಾರೆ.